ನಮಸ್ಕಾರ ವೀಕ್ಷಕರೇ, ವೇದಾಂಗ ಜ್ಯೋತಿಷ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತ. ನಾನಿವತ್ತು ಕುಂಭರಾಶಿಯವರಿಗೆ ಸಂಬಂಧಿಸಿದ ಹಾಗೆ ಶನಿ ವಕ್ರಗತಿಯ ಫಲಗಳನ್ನು ವಿವರಿಸ್ತಾ ಹೋಗುತ್ತೇನೆ. ನೋಡಿ, ಶನಿ ಅನ್ನತಕ್ಕಂಥವನು ನಿಮ್ಮ ರಾಶಿಯಲ್ಲಿಯೇ ಇದ್ದಾನೆ. ನಿಮ್ಮ ರಾಶಿಯಲ್ಲೇ ವಕ್ರಗತಿಯನ್ನು ಪ್ರಾರಂಭ ಮಾಡ್ತಾನೆ, ಹಾಗೆ ಮುಕ್ತಾಯಗೊಳಿಸ್ತಾನೆ. ಈ ವಕ್ರಗತಿ ಅನ್ನತಕ್ಕಂಥದ್ದು ಜೂನ್ 30ರಿಂದ ಪ್ರಾರಂಭವಾಗಿ ನವೆಂಬರ್ 15ರವರೆಗೆ ಇರುತ್ತೆ. ಒಟ್ಟು 139 ದಿನಗಳವರೆಗಿನ ಈ ವಕ್ರಗತಿ ಅನ್ನತಕ್ಕಂಥದ್ದು ಕುಂಭರಾಶಿಯವರಿಗೆ ಒಳ್ಳೆಯ ಫಲಗಳನ್ನು ಉಂಟು ಮಾಡಲಿಕ್ಕಿದೆ. ಈ ಒಂದು ಶನಿ ಅನ್ನತಕ್ಕಂಥವನು ನಿಮ್ಮ ರಾಶಿಧಿಪತಿಯಾಗಿರೋದ್ರಿಂದ ನಿಮ್ಮ ಆತ್ಮಸ್ಥೈರ್ಯ ಅನ್ನತಕ್ಕಂಥದ್ದು ಹೆಚ್ಚಾಗುತ್ತಾ ಹೋಗುತ್ತೆ. ಹಾಗೆ ನಿಮ್ಮ ಕೀರ್ತಿ ಅನ್ನುವಂಥದ್ದು ಜಾಸ್ತಿ ಆಗುತ್ತಾ ಹೋಗುತ್ತೆ. ವಿಶೇಷವಾಗಿ ಹೇಳಬೇಕು ಅಂತಂದರೆ, ಹಿಂದೆ ನಿಮಗೆ ಅಪಮಾನಗಳಾಗಿದ್ದಿದ್ದರೆ ಆ ಒಂದು ಅಪಮಾನಗಳ ನಿವಾರಣೆ ಅನ್ನತಕ್ಕಂಥದ್ದು ಈ ಒಂದು ಶನಿ ವಕ್ರಗತಿಯ ಸಂದರ್ಭದಲ್ಲಿ ಆಗುವಂತಹ ಸಾಧ್ಯತೆಗಳು ಇದ್ದಾವೆ. ಹಾಗೆ ಇನ್ನೂ ಹೆಚ್ಚಿನದಾಗಿ ವಿವಾಹದ ವಿಚಾರದಲ್ಲಿ ಅನುಕೂಲತೆಗಳಾಗುತ್ತಾ ಹೋಗುತ್ತೆ. ಹಾಗೆ ವಿಶೇಷವಾಗಿರತಕ್ಕಂತಹ ಸಹಾಯಗಳು ನಿಮಗೆ ದೊರಕುವಂತಹ ಸಾಧ್ಯತೆಗಳು ಇದ್ದಾವೆ. ಹಾಗೆ ಉದ್ಯೋಗದ ವಿಚಾರದಲ್ಲಿ ಅನುಕೂಲತೆಗಳನ್ನುವಂಥದ್ದು ಕುಂಭರಾಶಿಯವರಿಗೆ ಉಂಟಾಗುತ್ತಾ ಹೋಗುತ್ತೆ ಈ ಶನಿ ವಕ್ರಗತಿಯ ಸಂದರ್ಭದಲ್ಲಿ. ನಿಮ್ಮ ಕುಂಡಲಿಯಲ್ಲಿ ಈ ಶನಿಯ ಬಲಾಬಲಗಳು ಹೇಗಿದ್ದಾವೆ ಅನ್ನುವಂಥದ್ರ ಮೇಲೆ, ಹಾಗೆ ನಿಮಗೆ ಈ ಒಂದು ಸಂದರ್ಭದಲ್ಲಿ ನಡೀತಾ ಇರತಕ್ಕಂತಹ ದಶಾಭುಕ್ತಿಗಳ ಆಧಾರದ ಮೇಲೆ ಈ ಶನಿ ವಕ್ರಗತಿಯಲ್ಲಿ ಕೆಲವೊಂದಷ್ಟು ಫಲಗಳು ಕೆಲವೊಂದಷ್ಟು ಪ್ರಮಾಣದಲ್ಲಿ ಉಂಟಾಗತ್ತೆ. ಕೆಲವೊಬ್ಬರಿಗೆ ಈ ಶನಿಯ ಒಂದು ಫಲಗಳನ್ನುವಂಥದ್ದು ವ್ಯತಿರಿಕ್ತವಾಗಿಯೂ ಕೂಡ ಬರಬಹುದು. ಇನ್ನು ಕೆಲವರಿಗೆ ಏನಾಗುತ್ತೆ ಅಂತಂದರೆ, ಈ 7.5 ಶನಿ ಎಲ್ಲ ನಡೀತಾ ಇರುತ್ತೆ, ಹಾಗೆ ಶನಿ ದಶೆ ನಡೀತಾ ಇರುತ್ತೆ. ಕೆಲವೊಬ್ಬರ ಕುಂಡಲಿಯಲ್ಲಿ ಈ ಶನಿ ಅನ್ನತಕ್ಕಂಥವನ ಬಲಾಬಲಗಳು ತುಂಬ ಕಡಿಮೆ ಆಗಿರುತ್ತೆ, ನೀಚನಾಗಿರ್ತಾನೆ ಅಥವಾ ಅಸ್ತನಾಗಿರ್ತಾನೆ, ನಿಪೀಡಿತನಾಗಿರ್ತಾನೆ. ಹೀಗೆಲ್ಲ ಇರತಕ್ಕಂತಹ ಶನಿ ದಶೆ ಇರುತ್ತೆ ಕೆಲವರಿಗೆ. ಅಂತಹ ಶನಿ ದಶೆ ಇರತಕ್ಕಂಥವರಿಗೆ ನಿಮಗೆ ಉಂಟಾಗತಕ್ಕಂತಹ ಕಷ್ಟಗಳ ಪ್ರಮಾಣ ಅನ್ನತಕ್ಕಂಥದ್ದು ಕಡಿಮೆ ಆಗುತ್ತೆ. ವಕ್ರಗತಿ ಸಂದರ್ಭದಲ್ಲಿ ಕಷ್ಟಗಳು ಬರೋದೇ ಇಲ್ಲ ಅಂತಲ್ಲ, ನಿಮಗೆ ಬಂದಿರತಕ್ಕಂತಹ ಕಷ್ಟಗಳನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಒಂದಷ್ಟು ದಾರಿಗಳು ಸಿಗಬಹುದು. ಹಾಗೆ ಆ ಒಂದು ಕಷ್ಟಗಳ ಪ್ರಮಾಣ ಅನ್ನುವಂಥದ್ದು ಕಡಿಮೆ ಆಗಬಹುದು. ಸ್ವಲ್ಪ ದಿನಗಳವರೆಗಿನ ಒಂದು ರಿಲೀಫ್ ಉಂಟಾಗುತ್ತೆ ಈ ಶನಿ ವಕ್ರಗತಿಯ ಸಂದರ್ಭದಲ್ಲಿ. ಹಾಗೆ ಎಲ್ಲರಿಗೂ ತುಂಬ ಚೆನ್ನಾಗಿದೆ, ತುಂಬ ಒಳ್ಳೆಯದೇ ಆಗುತ್ತೆ, ಅದೃಷ್ಟ ಹಾಗೆ ಬರುತ್ತೆ ಹೀಗೆ ಬರುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂತಂದರೆ ಕೆಲವೊಬ್ಬರ ಜಾತಕದಲ್ಲಿ ಕೆಲವೊಂದು ರೀತಿಯಾಗಿರತಕ್ಕಂತಹ ನ್ಯೂನತೆಗಳಿರುತ್ತೆ, ತೊಂದರೆಗಳಿರುತ್ತೆ, ದಶಾಭುಕ್ತಿಗಳು ಬೇರೆ ಬೇರೆ ಇರುತ್ತೆ. ಶನಿಗೆ ಸಂಬಂಧಪಟ್ಟಿರತಕ್ಕಂತಹ ದಶಾಭುಕ್ತಿಗಳು ಇರೋದಿಲ್ಲ. ಹೀಗೆಲ್ಲ ಒಂದಷ್ಟು ವಿಚಾರಗಳು ಇರೋದರಿಂದ ಎಲ್ಲರಿಗೂ ಇದೇ ರೀತಿಯಾಗಿರತಕ್ಕಂತಹ ಫಲ ಬರುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಕೆಲವರಿಗೆ ಅನುಕೂಲತೆಗಳು ಜಾಸ್ತಿಯಾಗಿ ಆಗುತ್ತಾ ಹೋಗುತ್ತೆ, ಒಳ್ಳೆಯ ದಶಾಭುಕ್ತಿಗಳು ನಡೀತಾ ಇರುತ್ತೆ. ಕೆಲವೊಬ್ಬರ ಕುಂಡಲಿಯಲ್ಲಿ ಈ ಶನಿ ಅನ್ನತಕ್ಕಂಥವನು ಉಚ್ಚನಾಗಿರ್ತಾನೆ, ಒಳ್ಳೆಯ ಬಲವನ್ನು ಹೊಂದಿರ್ತಾನೆ. ಹಾಗೆ ಅಂತಹ ಒಂದು ಶನಿಯ ದಶಾಭುಕ್ತಿಗಳು ಕೆಲವೊಬ್ಬರಿಗೆ ಇರುತ್ತೆ. ಅಂಥದ್ದೆಲ್ಲ ಇದ್ದರೆ ನಿಮಗೆ ಅನುಕೂಲತೆಗಳನ್ನತಕ್ಕಂಥದ್ದು ಈಗ ಹೇಗೆ ನಡೀತಾ ಇದೆಯೋ ಅದಕ್ಕಿಂತ ಜಾಸ್ತಿಯಾಗಿ ಬರ್ತಾ ಹೋಗುತ್ತೆ. ಅದೃಷ್ಟದಲ್ಲಿ ತುಂಬ ಅಭಿವೃದ್ಧಿ ಅನ್ನತಕ್ಕಂಥದ್ದು ಆಗುವಂಥದ್ದಾಗಿರ್ಬೋದು, ಅಥವಾ ಇನ್ನೇನೋ ಒಂದಷ್ಟು ಅನುಕೂಲತೆಗಳನ್ನತಕ್ಕಂಥದ್ದು ತಾನಾಗಿ ಆಗುತ್ತಾ ಹೋಗುವಂಥದ್ದಾಗಿರ್ಬೋದು. ಇದೆಲ್ಲ ಕೆಲವೊಬ್ಬರಿಗೆ ಆಗುತ್ತೆ, ಎಲ್ಲರಿಗೂ ಇದೇ ರೀತಿ ಆಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆಲ್ಲದಕ್ಕೂ ಕೂಡ ನಿಮ್ಮ ಮೂಲ ಜಾತಕ ಅನ್ನತಕ್ಕಂಥದ್ದು ಇಂಪಾರ್ಟೆಂಟ್ ಆಗಿರುತ್ತೆ. ಈ ಶನಿ ಅನ್ನುವಂಥವನಿಗೆ ಎಲ್ಲ ಕೆಟ್ಟ ಫಲಗಳನ್ನೇ ನೀಡಿದ್ದಾರೆ. ಒಂದೊಂದು ಗ್ರಹರಿಗೆ ಒಂದೊಂದಷ್ಟು ವಿಚಾರಗಳನ್ನು ಕೊಟ್ಟಿದ್ದಾರೆ. ಜಗತ್ತಿನಲ್ಲಿ ಇರುವಂತಹ ವಸ್ತುಗಳನ್ನು, ಜಗತ್ತಿನಲ್ಲಿ ನಡೆಯುವಂತಹ ವಿಚಾರಗಳನ್ನು ಈ ಎಲ್ಲ ಗ್ರಹರಿಗೂ ವಿಭಾಗ ಮಾಡಿದ್ದಾರೆ. ಕೆಲವೊಂದಷ್ಟು ಗ್ರಹರಿಗೆ ಉತ್ತಮವಾಗಿರತಕ್ಕಂತಹ ವಿಚಾರಗಳನ್ನು, ಉತ್ತಮವಾಗಿರತಕ್ಕಂತಹ ವಸ್ತುಗಳನ್ನು ನೀಡಿದ್ದಾರೆ. ಕೆಲವು ಗ್ರಹರಿಗೆ ಏನು ಮಾಡಿದ್ದಾರೆ ಅಂತಂದರೆ ಕೆಟ್ಟದ್ದನ್ನು ಡಿವೈಡ್ ಮಾಡಿದ್ದಾರೆ. ಸಪೋಸ್ ಕುಜನಿಗೆ ಸಿಟ್ಟನ್ನು ಕೊಟ್ಟಿದ್ದಾರೆ ಸ್ವಭಾವದಲ್ಲಿ, ಹಾಗೆ ಬಣ್ಣದಲ್ಲಿ ಕೆಂಪು ಬಣ್ಣವನ್ನು ನೀಡಿದ್ದಾರೆ. ಹಾಗೆ ಶನಿಗೆ ಕಪ್ಪು ಬಣ್ಣವನ್ನು ನೀಡಿದ್ದಾರೆ. ಹಾಗೆ ಎಲ್ಲ ವಿಚಾರಗಳಲ್ಲಿಯೂ ಸಹ ಬರ್ತಕ್ಕಂತಹ ಕೆಟ್ಟ ವಿಚಾರಗಳನ್ನು ಈ ಶನಿಗೆ ನೀಡಿದ್ದಾರೆ. ಶನಿ ಅನ್ನತಕ್ಕಂಥವನು ದುಃಖವನ್ನು ನೀಡುವಂಥವನು, ಹಾಗೆ ಮರಣವನ್ನು ನೀಡುವಂಥವನು, ಅದರ ಜೊತೆಗೆ ಆಯುಷ್ಯವನ್ನು ಕೂಡ ಇದೇ ಶನಿಗೆ ನೀಡಿದ್ದಾರೆ. ಈ ಶನಿ ಅನ್ನತಕ್ಕಂಥವನು ಆಯುಷ್ಯಕಾರಕನೂ ಹೌದು, ಹಾಗೆ ಮರಣಕಾರಕನೂ ಹೌದು. ಈ ಶನಿಗೆ ಬಲಾಬಲಗಳು ಹೇಗಿದ್ದಾವೆ ಅನ್ನತಕ್ಕಂಥದ್ರ ಮೇಲೆ ಈ ಶನಿ ಅನ್ನತಕ್ಕಂಥವನು ಆಯುಷ್ಯವನ್ನು ಕೊಡ್ತಾನೋ ಅಥವಾ ಮರಣವನ್ನು ಕೊಡ್ತಾನೋ ಅನ್ನುವಂಥದ್ದನ್ನು ಹೇಳಬೇಕಾಗತ್ತೆ. ಈ ಎರಡೂ ಕಾರಕಗಳು ಕೂಡ ಈ ಶನಿಗೆ ಇರತಕ್ಕಂಥದ್ದು. ಹಾಗೆ ಕಪ್ಪು ಬಣ್ಣವನ್ನು ಕೊಟ್ಟಿದ್ದಾರೆ. ಶನಿಯ ವಾಹನವಾಗಿ ಕಾಗೆ ಇದೆ. ಯಾರು ಕಾಗೆಯನ್ನು ಇಷ್ಟಪಡೋದಿಲ್ಲ. ಈ ಇಷ್ಟಪಡದೇ ಇರತಕ್ಕಂತಹ ವಿಚಾರಗಳು, ಬಿಟ್ಟಿರತಕ್ಕಂತಹ ವಿಚಾರಗಳು, ಇವೆಲ್ಲ ಶನಿಯಿಂದಲೇ ಇಂಡಿಕೇಟ್ ಆಗತಕ್ಕಂಥದ್ದು. ಹಾಗೆ ದಿಕ್ಕುಗಳನ್ನು ಸಹ ಎಲ್ಲ ಗ್ರಹರಿಗೂ ಡಿವೈಡ್ ಮಾಡಿದ್ದಾರೆ. ಆ ಪ್ರಕಾರವಾಗಿ ಶನಿಗೆ ಪಶ್ಚಿಮ ದಿಕ್ಕು ಅನ್ನುವಂಥದ್ದು ಬರುತ್ತೆ. ಹಾಗೆ ಈ ಶನಿ ಅನ್ನತಕ್ಕಂಥವನು ಆಲಸ್ಯವನ್ನು ಇಂಡಿಕೇಟ್ ಮಾಡ್ತಾನೆ, ನಿಧಾನಗತಿಯನ್ನು ಇಂಡಿಕೇಟ್ ಮಾಡ್ತಾನೆ. ಶನಿ ಮತ್ತು ಕುಜರ ಸಂಪರ್ಕಗಳೆಲ್ಲ ಬಂತು ಅಂತಂದರೆ ಒಂದಷ್ಟು ಅನಿಷ್ಟ ಫಲಗಳನ್ನತಕ್ಕಂಥದ್ದು ಬರ್ತಾ ಹೋಗುತ್ತೆ, ಮರಣ ಸದೃಶವಾಗಿರತಕ್ಕಂತಹ ಫಲಗಳೇ ಬರುತ್ತೆ. ಈ ಶನಿ ಅನ್ನತಕ್ಕಂಥವನು ಅನಿಷ್ಟ ಸ್ಥಾನಗಳಲ್ಲೆಲ್ಲ ಇದ್ದಾನೆ ಅಂತಾದರೆ ಒಂದಷ್ಟು ತೊಂದರೆಗಳನ್ನು ಉಂಟು ಮಾಡ್ತಾ ಹೋಗುತ್ತಾನೆ.
ಅವನು ಯಾವುದೇ ರಾಶಿಯಲ್ಲಿರಲಿ ಅಥವಾ ಯಾವುದೇ ಭಾವದಲ್ಲಿರಲಿ ಆ ಭಾವಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ಹಾಗೆ ಆ ರಾಶಿಗೆ ಸಂಬಂಧಪಟ್ಟಿರತಕ್ಕಂತಹ ವಿಚಾರಗಳಲ್ಲಿ ಒಂದಷ್ಟು ಅನಾನುಕೂಲತೆಯನ್ನು ಮಾಡ್ತಾ ಹೋಗುತ್ತಾನೆ, ಹಾಗೆ ನಿಧಾನಗತಿಯನ್ನು ಉಂಟು ಮಾಡ್ತಾ ಹೋಗುತ್ತಾನೆ. ಅವನಿಗೆ ಎಷ್ಟೇ ಬಲ ಇದ್ದರೂ ಸಹ ಅವನ ಫಲಗಳು ಬರುವಂಥದ್ದು ನಿಧಾನವಾಗಿಯೇ ಬರ್ತಾ ಹೋಗುತ್ತೆ. ಸೊ ಅವನು ಯಾವುದೋ ಒಂದು ಭಾವದಲ್ಲಿದ್ದಾನೆ, ಆ ಭಾವಕ್ಕೆ ಸಂಬಂಧಪಟ್ಟಿರತಕ್ಕಂತಹ ವಿಚಾರಗಳನ್ನು ಆತ ನಿಧಾನವಾಗಿ ಕೊಡ್ತಾನೆ. ಫಾರ್ ಎಕ್ಸಾಂಪಲ್, ಆತ ಸಪ್ತಮ ರಾಶಿಯಲ್ಲಿದ್ದಾನೆ ಅಂತಂದರೆ ಸಪ್ತಮ ರಾಶಿಯಿಂದ ನಾವು ವಿವಾಹ ಚಿಂತನೆಯನ್ನು ಮಾಡ್ತೇವೆ, ಹಾಗೆ ಪಾರ್ಟ್ನರ್ಶಿಪ್ನ ಚಿಂತನೆಯನ್ನು ಮಾಡುತ್ತೇವೆ. ಸೊ ಈ ಸಪ್ತಮ ರಾಶಿಯಲ್ಲಿರತಕ್ಕಂತಹ ಶನಿಯಿಂದ, ಬಲಿಷ್ಠನಾಗಿರ್ತಕ್ಕಂತಹ ಶನಿಯಿಂದ ವಿವಾಹದ ವಿಚಾರದಲ್ಲೆಲ್ಲ ಒಂದಷ್ಟು ಅನಾನುಕೂಲತೆಗಳಾಗ್ತಾ ಇರುತ್ತೆ, ನಿಧಾನಗತಿ ಅನ್ನತಕ್ಕಂಥದ್ದು ಆಗ್ತಾ ಇರುತ್ತೆ. ಸೊ ಈ ಥರದ್ದೆಲ್ಲ ಒಂದಷ್ಟು ಫಲಗಳನ್ನತಕ್ಕಂಥದ್ದು ಶನಿಯಿಂದ ಉಂಟಾಗುತ್ತೆ. ಸೊ ಈ ಶನಿ ಅನ್ನತಕ್ಕಂಥವನ ಬಲ ಹೇಗಿದೆ ಅನ್ನತಕ್ಕಂಥದ್ರ ಮೇಲೆ ಇವನಿಂದ ಬರತಕ್ಕಂತಹ ಫಲಗಳು ಯಾವ ರೀತಿಯಾಗಿ ಬರುತ್ತೆ ಅನ್ನತಕ್ಕಂಥದ್ದನ್ನು ಹೇಳಬಹುದು. ಈ ಒಂದು ಸಂದರ್ಭದಲ್ಲಿ ಶನಿ ಅನ್ನತಕ್ಕಂಥವನು ವಕ್ರಿಯಾಗಿರ್ತಾನೆ. ಅದರಿಂದ ಶನಿಗೆ ಬಲ ಅನ್ನತಕ್ಕಂಥದ್ದು ಚೆನ್ನಾಗಿ ಇರುತ್ತೆ. ಆತ ಅವನ ಸ್ವಕ್ಷೇತ್ರದಲ್ಲೇ ಇರ್ತಾನೆ, ಹಾಗೆ ಅವನ ಅಂಶವೂ ಕೂಡ ತುಂಬ ಚೆನ್ನಾಗಿಯೇ ಇದೆ. ಹಾಗೆ ಒಂದು 5-6 ತಿಂಗಳವರೆಗೆ ಈತ ವಕ್ರಿಯಾಗಿರ್ತಾನೆ. ಸೊ ಒಂದು ಲಾಂಗ್ ಟೈಮ್ ವಕ್ರಗತಿ ಅನ್ನತಕ್ಕಂಥದ್ದು ಇರುತ್ತೆ ಶನಿಯದ್ದು. ಹಾಗೆ ಶನಿಗೆ ಬಲನೂ ಕೂಡ ಇರೋದರಿಂದ ಅವನಿಂದ ಒಂದಷ್ಟು ಒಳ್ಳೆಯ ಫಲಗಳನ್ನತಕ್ಕಂಥದ್ದು ಇಂಡಿಕೇಟ್ ಆಗುತ್ತೆ. ಸೊ ಈ ಶನಿ ಅನ್ನತಕ್ಕಂಥವನು ದುಃಖವನ್ನು ಕೊಡುವಂಥವನಾಗಿದ್ದಾನೆ. ಅಕಸ್ಮಾತ್ ಆತ ಬಲಹೀನನಾಗಿದ್ದಾನೆ ಅಂತಾದರೆ ದುಃಖವನ್ನು ಜಾಸ್ತಿಯಾಗಿ ಕೊಡುತ್ತಾ ಹೋಗುತ್ತಾನೆ. ಆತ ಬಲಿಷ್ಠನಾಗುತ್ತಾ ಹೋದಾಗೆ ಅವನಿಂದ ಬರತಕ್ಕಂತಹ ಈ ದುಃಖದ ಪ್ರಮಾಣ ಅನ್ನತಕ್ಕಂಥದ್ದು ಕಡಿಮೆ ಆಗುತ್ತಾ ಬರುತ್ತೆ. ಹಾಗೆ ಈಗ ಗೋಚಾರದಲ್ಲಿ ಇರತಕ್ಕಂತಹ ಶನಿ ಬಲಿಷ್ಠನಾಗಿದ್ದಾನೆ, ಒಳ್ಳೆಯ ರಾಶಿಯಲ್ಲೆಲ್ಲ ಇದ್ದಾನೆ, ಒಳ್ಳೆಯ ಫಲಗಳನ್ನು ಕೊಡುವಂಥವನಾಗಿದ್ದಾನೆ ಕೆಲವೊಂದು ರಾಶಿಯವರಿಗೆ. ಹೀಗೆಲ್ಲ ಇರೋದರಿಂದ ಒಂದಷ್ಟು ಒಳ್ಳೆಯ ಫಲಗಳು ಬರುತ್ತೆ. ಆದರೆ ನಿಮ್ಮ ಕುಂಡಲಿಯಲ್ಲಿ ಶನಿಯ ಪರಿಸ್ಥಿತಿ ಹೇಗಿದೆ ಅನ್ನತಕ್ಕಂಥದ್ರ ಮೇಲೆ ಇಲ್ಲಿ ಹೇಳ್ತಕ್ಕಂತಹ ಫಲಗಳು ಬೇರೆ ಬೇರೆ ರೀತಿಯಲ್ಲಿ ಬರ್ತಾ ಹೋಗುತ್ತೆ. ಸಪೋಸ್ ನಿಮ್ಮ ಕುಂಡಲಿಯಲ್ಲಿ ಶನಿ ಅನ್ನತಕ್ಕಂಥವನು ನೀಚನಾಗಿದ್ದಾನೆ ಅಥವಾ ಅಸ್ತನಾಗಿದ್ದಾನೆ. ಸೊ ಹೀಗೆಲ್ಲ ಇದೆ ಅಂತಾದರೆ ನಿಮಗೆ ಒಂದಷ್ಟು ಕೆಟ್ಟ ಫಲಗಳು ಬರ್ತಾ ಇರುತ್ತೆ. ಈ ಶನಿ ಈ ಒಂದು ಸಂದರ್ಭದಲ್ಲಿ ಬಲಿಷ್ಠನಾಗಿರೋ ಕಾರಣ ಆ ಒಂದು ಕೆಟ್ಟ ಫಲಗಳ ಪ್ರಮಾಣ ಅನ್ನತಕ್ಕಂಥದ್ದು ಸ್ವಲ್ಪ ಕಡಿಮೆ ಬರುತ್ತೆ. ಸೊ ನಿಮಗೆ ಕೆಟ್ಟ ಫಲಗಳ ಅನುಭವ ಅನ್ನತಕ್ಕಂಥದ್ದು ಆಗುವಂಥದ್ದೇ ನಿಮ್ಮ ಕುಂಡಲಿ ಪ್ರಕಾರವಾಗಿ. ಆದರೆ ಆ ಒಂದು ಕೆಟ್ಟ ಫಲಗಳ ಬರುವಂಥದ್ದು ಸ್ವಲ್ಪ ನಿಧಾನವಾಗುತ್ತೆ, ಅಥವಾ ಆ ಕೆಟ್ಟ ಫಲಗಳ ಪ್ರಮಾಣ ಅನ್ನುವಂಥದ್ದು ಕಡಿಮೆ ಆಗುತ್ತೆ. ಸೊ ಈ ತರಹದ ಒಂದಷ್ಟು ಫಲಗಳು ಉಂಟಾಗುತ್ತೆ. ಇನ್ನು ಕೆಲವರಿಗೆ ಶನಿಯ ಒಂದು ದಶಾಭುಕ್ತಿಗಳು ನಡೀತಾ ಇರುತ್ತೆ. ಕುಂಡಲಿಯಲ್ಲಿ ಶನಿಯ ಒಂದು ಬಲಾಬಲಗಳು ಕೂಡ ತುಂಬ ಚೆನ್ನಾಗಿ ಇರುತ್ತೆ. ಒಳ್ಳೆಯ ಸ್ಥಾನದಲ್ಲೂ ಕೂಡ ಇರ್ತಾನೆ ಈ ಶನಿ ಅಂತ ಇಟ್ಕೊಂಡ್ರೆ ನಿಮಗೆ ಒಳ್ಳೆಯ ಫಲಗಳನ್ನತಕ್ಕಂಥದ್ದು ಈ ಒಂದು ಸಂದರ್ಭದಲ್ಲಿ ಜಾಸ್ತಿಯಾಗಿ ಬರ್ತಾ ಹೋಗುತ್ತೆ. ಸೊ ಶನಿಯ ಒಂದು ಫಲಗಳನ್ನತಕ್ಕಂಥದ್ದು ಡಿಸೈಡ್ ಮಾಡೋದು ಸ್ವಲ್ಪ ಕಷ್ಟ. ಯಾಕೆಂದರೆ ಅವನಿಗೆ ಎಲ್ಲ ಬಿಟ್ಟಿರತಕ್ಕಂತಹ ವಸ್ತುಗಳು, ಹಾಗೆ ಕೆಟ್ಟ ಒಂದು ಆಲೋಚನೆಗಳು, ಕೆಟ್ಟದಾಗಿರ್ತಕ್ಕಂತಹ ಒಂದಷ್ಟು ಸ್ವಭಾವಗಳು ಇದೆಲ್ಲ ಬಂದಿರುತ್ತೆ ಶನಿಗೆ. ಶನಿ ಅನ್ನತಕ್ಕಂಥವ್ನು ನೋಡೋದಕ್ಕೆ ಕುರೂಪಿಯಾಗಿರ್ತಾನೆ, ಆಲಸ್ಯವನ್ನು ಹೊಂದಿರ್ತಾನೆ, ಕಪ್ಪಗಿರ್ತಾನೆ, ಸೊ ಅಶುಚಿತ್ವವನ್ನು ಹೊಂದಿರ್ತಾನೆ. ಸೊ ಇದೆಲ್ಲ ಒಂದಷ್ಟು ಫಲಗಳನ್ನತಕ್ಕಂಥದ್ದು ಶನಿಗೆ ಇರುತ್ತೆ. ಶನಿಯ ಒಂದು ಸ್ವಭಾವ ಹೆಚ್ಚಾಗ್ತಾ ಹೋದಾಗ ಏನಾಗುತ್ತೆ ಅಂತಂದರೆ ಈ ಅಶುಚಿತ್ವಗಳೆಲ್ಲ ಬರ್ತಾ ಹೋಗುತ್ತೆ, ಹಾಗೆ ಕೆಟ್ಟ ಮಾತುಗಳೆಲ್ಲ ಬರ್ತಾ ಹೋಗುತ್ತೆ, ಆಲಸ್ಯಗಳನ್ನತಕ್ಕಂಥದ್ದು ಜಾಸ್ತಿಯಾಗಿ ಬರ್ತಾ ಹೋಗುತ್ತೆ. ಸೊ ಈ ಥರದ್ದೆಲ್ಲ ಒಂದಷ್ಟು ಫಲಗಳನ್ನತಕ್ಕಂಥದ್ದು ಶನಿಯಿಂದ ಉಂಟಾಗುತ್ತಾ ಹೋಗುತ್ತೆ. ಹಾಗೆ ಅವನಿಂದ ಯಾವುದೇ ರೀತಿಯ ಫಲಗಳು ಬರೋದಾಗಲಿ ಅದು ನಿಧಾನವಾಗಿಯೇ ಬರ್ತಾ ಹೋಗುತ್ತೆ. ನೀವೇನು ಆ್ಯಂಟಿಸಿಪೇಷನ್ ಇಟ್ಕೊಂಡಿದ್ದೀರಿ ಆ ಒಂದು ಆ್ಯಂಟಿಸಿಪೇಟೆಡ್ ಟೈಮಲ್ಲಿ ಆ ಒಂದು ಕೆಲಸಗಳನ್ನತಕ್ಕಂಥದ್ದು ಆಗುತ್ತಾ ಹೋಗೋದಿಲ್ಲ. ಶನಿಯಿಂದಾಗಿ ಆ ಒಂದು ವಿಚಾರಗಳಲ್ಲಿ ಒಂದಷ್ಟು ದುಃಖಗಳು ಕೂಡ ಉಂಟಾಗುತ್ತಾ ಹೋಗುತ್ತೆ. ಹೀಗೆ ಸುಮಾರಷ್ಟು ಅವನಿಗೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ಫಲಗಳನ್ನತಕ್ಕಂಥದ್ದು ಇರುತ್ತೆ. ಶನಿ ಶುಕ್ರರ ಸಂಪರ್ಕ ಬಂತು ಅಂತಂದರೆ ಅನ್ಯ ಸ್ತ್ರೀ ಸಕ್ತಃ ಅನ್ನುವಂತಹ ಫಲಗಳು ಕೂಡ ಇದೆ. ಸೊ ಅವನ ನೀಚ ರಾಶಿಯಲ್ಲೂ ಕೂಡ ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ಫಲಗಳಿರುತ್ತೆ. ಹಾಗೆ ಶನಿಯ ಮುಖ್ಯವಾಗಿರತಕ್ಕಂತಹ ಒಂದು ಗುಣ ಅಂತಂದರೆ ಆತ ಓನರ್ ಅಲ್ಲ, ಆತ ಆಳುಗಳನ್ನು ಇಂಡಿಕೇಟ್ ಮಾಡುವಂಥವನು. ಬೇರೆಯವರ ಕೈ ಕೆಳಗಡೆಯೇ ಕೆಲಸವನ್ನು ಮಾಡುವಂತಹ ಪರಿಸ್ಥಿತಿಯನ್ನು ಶನಿ ಅನ್ನತಕ್ಕಂಥದ್ದು ತಂದಿಡುತ್ತಾನೆ. ಸೊ ಈ ಥರದ್ದೆಲ್ಲ ಒಂದಷ್ಟು ಫಲಗಳನ್ನತಕ್ಕಂಥದ್ದು ಅನುಭವ ಬರ್ತಾ ಹೋಗುತ್ತೆ. ಈ ಒಂದು ಫಲಗಳು ಕೆಲವೊಬ್ಬರಿಗೆ ಕೆಲವೊಂದಷ್ಟು ಫಲಗಳು ಮಾತ್ರ ಬರತಕ್ಕಂಥದ್ದು. ನೀವು ನಿಮ್ಮ ರಾಶಿಗೆ ಸಂಬಂಧಪಟ್ಟ ಹಾಗೆ ಶನಿ ಅನ್ನತಕ್ಕಂಥವನು ಯಾವ ಭಾವಾಧಿಪತಿಯಾಗಿ ಬರ್ತಾ ಇದ್ದಾನೆ, ಹಾಗೆ ಯಾವ ಭಾವದಲ್ಲಿ ಇದ್ದಾನೆ ಅನ್ನತಕ್ಕಂಥದ್ರ ಮೇಲೆ ಒಂದಷ್ಟು ಫಲಗಳು ಮಾತ್ರ ಬರ್ತಾ ಹೋಗುತ್ತೆ. ಹಾಗೆ ಅವನ ಅಂಶದಿಂದಲೂ ಸಹ ಕೆಲವೊಂದಷ್ಟು ಫಲಗಳ ಬದಲಾವಣೆಗಳನ್ನು ಉಂಟಾಗುತ್ತೆ. ಕೆಲವೊಂದಷ್ಟನ್ನು ನಾವಿಲ್ಲಿ ಓಪನ್ ಆಗಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಶನಿಯಿಂದ ಒಂದಷ್ಟು ಫಲಗಳು ಬರುತ್ತೆ, ಅದನ್ನು ಇಲ್ಲಿ ಓಪನ್ ಆಗಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅದನ್ನು ನಿಮ್ಮ ಕುಂಡಲಿಯನ್ನು ನೋಡಿಯೇ ಪರ್ಸ್ನಲ್ಲಾಗಿಯೇ ಹೇಳಬೇಕಾಗಿರ್ತಕ್ಕಂತಹ ಒಂದಷ್ಟು ವಿಚಾರಗಳು ಕೂಡ ಇದೆ. ಸೊ ಅದನ್ನು ನಿಮ್ಮ ಕುಂಡಲಿಯನ್ನು ನೋಡಿದಾಗಲೇ ನಾವು ಹೇಳಬೇಕಾಗತ್ತೆ. ಸೊ ಇವಾಗ ನಾವು ಒಟ್ಟಾರೆಯಾಗಿ ಎಲ್ಲರಿಗೂ ಸೇರಿ ಒಂದು ಶನಿಯ ಫಲಗಳನ್ನು ನಾವು ಹೇಳ್ತಾ ಇರೋದ್ರಿಂದ ಆ ಒಂದು ಅನಿಷ್ಟವಾಗಿರತಕ್ಕಂತಹ ಫಲಗಳನ್ನು ನಾವಿಲ್ಲಿ ಗಟ್ಟಿಯಾಗಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಕುಂಡಲಿಯಲ್ಲಿ ಇರತಕ್ಕಂತಹ ಶನಿಗೆ ಯಾವ್ಯಾವ ಗ್ರಹರ ಸಂಪರ್ಕಗಳೆಲ್ಲ ಇದೆ ಅನ್ನೋದಕ್ಕಂಥದ್ರ ಮೇಲೆ
ಅವರಿಂದ ಬರತಕ್ಕಂತಹ ಅನಿಷ್ಟ ಫಲಗಳ ಒಂದು ಸಮೂಹ ಅನ್ನತಕ್ಕಂಥದ್ದು ಡಿಪೆಂಡ್ ಹಾಕ್ಕೊಂಡಿರುತ್ತೆ. ಆ ಅನಿಷ್ಟ ಫಲಗಳು ಯಾವಾಗ ಬರುತ್ತೆ ಅನ್ನತಕ್ಕಂಥದ್ದು ಕೂಡ ನಿಮ್ಮ ದಶಾಭುಕ್ತಿಗಳ ಮೇಲೆ ಡಿಪೆಂಡ್ ಹಾಕ್ಕೊಂಡಿರುತ್ತೆ. ಸಪೋಸ್ ನಿಮಗೆ ಈ ಸಂದರ್ಭದಲ್ಲಿ ಶನಿಗೆ ಸಂಬಂಧಪಟ್ಟಿರತಕ್ಕಂತಹ ದಶಾಭುಕ್ತಿಗಳೇ ಇಲ್ಲ ಅಂತಾದರೆ ಇಲ್ಲಿ ಹೇಳ್ತಕ್ಕಂತಹ ಫಲಗಳು ಅಥವಾ ಈ ವಕ್ರಗತಿಯಿಂದ ಬರತಕ್ಕಂತಹ ಫಲಗಳು ಕೆಲವೊಂದು ಅನುಭವಕ್ಕೆ ನಿಮಗೆ ಬರೋದೇ ಇಲ್ಲ. ಸೊ ಈ ಥರದ್ದೆಲ್ಲ ಒಂದಷ್ಟು ಅಂಶಗಳಿಂದ ನಿಮಗೆ ಫೈನಲ್ ಆಗಿರತಕ್ಕಂತಹ ಫಲಗಳನ್ನು ಹೇಳಬೇಕಾಗತ್ತೆ. ನಾನಿಲ್ಲಿ ಹೇಳತಕ್ಕಂತಹದ್ದು ಒಟ್ಟಾರೆಯಾಗಿರ್ತಕ್ಕಂತಹ ಫಲಗಳು. ಈ ಒಂದು ಫಲಗಳಲ್ಲಿ ಕೆಲವೊಂದಷ್ಟು ಫಲಗಳು ಕೆಲವೊಬ್ಬರಿಗೆ ಮಾತ್ರ ಅನುಭವಕ್ಕೆ ಬರುತ್ತೆ, ಕೆಲವೊಂದು ಪ್ರಮಾಣದಲ್ಲಿ ಮಾತ್ರ ಅನುಭವಕ್ಕೆ ಬರುತ್ತೆ. ಅದನ್ನು ಗಮನದಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಷಯವನ್ನು ನಾನಿಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ವಿಚಾರಗಳ ಜೊತೆಗೆ ಮತ್ತೆ ಸಿಗುತ್ತೇನೆ. ಧನ್ಯವಾದಗಳು.